10:30 ಇವಾಗ ಟೈಮು. ಒಳಗೆ ಹೋಗಿ ಸಿಗೋಣ. ಇಲ್ಲಿ 7-Eleven ಯೂಶ್ವಲಿ ಸ್ಯಾಂಡ್ವಿಚು ಸಿಗುತ್ತೆ, ಬಟ್ ಇಲ್ಲಿ ಗ್ರ್ಯಾಬ್ ಆ್ಯಂಡ್ ಗೋ ಅಂತ ಐತೆ. ಇಲ್ಲೂ ಸಿಕ್ತು, ಸೊ ಐ ಜಸ್ಟ್ ಟುಕ್ ದ್ಯಾಟ್ ಆ್ಯಂಡ್ ಅದನ್ನ ತಿಂದೆ ಬಿಕಾಸ್ ಬ್ರೇಕ್ಫಾಸ್ಟ್ ವಾಸ್ ಆಬ್ವಿಯಸ್ಲಿ ನಾಟ್ ಸಫಿಷಿಯಂಟ್. Siddharth is just eating a biscuit. ಇವಾಗ ನಾನು ಟ್ರೈ ಮಾಡ್ತೀನಿ ಬಿಸ್ಕೆಟ್. Waiting for the boarding. Thank you. ಬೀಚ್ ನೋಡಿದ್ರ ಬೋರ್ಡಿಂಗ್ ಆಗ್ತಾ ಇದೆ. ಬೋರ್ಡಿಂಗ್ ಮುಗೀತು. ನೋಡಿ, ಕ್ರಾಬಿಯಿಂದ ಬ್ಯಾಂಕಾಕ್ಗೆ ಹೋಗುವಾಗ ಸ್ಟಾರ್ಟ್ ಮಾಡಿದ ತಕ್ಷಣನೇ ಹಿಂಗಿದೆ ಕೆಳಗಡೆ ವ್ಯೂ. ಫುಲ್ ಗ್ರೀನರಿ. ಅಲ್ಲ, ಗೊತ್ತಿಲ್ಲ, ಇರ್ಬೋದು ಅಂತ. ಬ್ಯಾಂಕಾಕ್ ರೀಚ್ ಆಗೈತೆ ಏರ್ಪೋರ್ಟ್. ಬ್ಯಾಗೇಜ್ ಬೆಲ್ಟಿಗೆ ಹೋಗ್ತಾ ಇದ್ದೀವಿ. ಇನ್ನೂ ಫುಲ್ಲು ತರಳೆ ಹಾಕ್ಕೋತಿದ್ದಾಳೆ. ಫುಲ್ ಗಲಾಟೆ ಅಂದರೆ ಹತ್ತಲ್ಲ, ಆಟ ಆಡಿಕೊಂಡು ಗಲಾಟೆ ಮಾಡಿಕೊಂಡು ಲಾಸ್ಟಲ್ಲಿ ಅರ್ಧ ಗಂಟೆ ಮಲಗಿದ್ದಾಳೆ. ಈಗ ನಿದ್ದೆ ಮಾಡ್ತಿದ್ಲು, ಇಳಿಬೇಕಲ್ಲ ಅಂತ ಎದ್ದಿದ್ದಾಳೆ. ಎಷ್ಟು ದೊಡ್ಡದಿದು ಅಂದರೆ ವಾಶ್ರೂಮ್ ಹೋಗ್ಬಿಟ್ಟು ಬ್ಯಾಗೇಜ್ ಕ್ಲೇಮಿಗೆ ಹೋಗ್ತಿದ್ದೀವಿ. ಹಾಂ, ಹೋಗ್ತಾನೇ ಇದ್ದೀವಿ. ಇಲ್ಲಿ ಎಲ್ಲ ಬ್ಯಾಗೇಜ್ ಬೆಲ್ಟಲ್ಲೂ ಈ ಥರ ಒಂದು ಇದಿದೆ. ಏನಂತಾರೆ ಸೈಡ್ ಇದು? ಯಾ ಸಮಥಿಂಗ್ ಅಂದರೆ ಡಾಲ್ಸ್ ಥರ ಕ್ಯೂಟಾಗಿದೆ. ನಮ್ಮದು 15, ಇದರಲ್ಲಿ ಒಂದರಲ್ಲೇ ಆಟೋ ಇರೋದು. ಟೂ ಮೆನಿ ಬ್ಯಾಗೇಜಸ್. ಎಕ್ಸಿಟ್ 11ಗೆ ಹೋಗಬೇಕು. ನಮ್ಮ ಕ್ಯಾಬ್ ಅಲ್ಲಿರುತ್ತೆ. ಗೋಯಿಂಗ್ ದೇರ್. ಬಂದಿದೆ ನಮ್ಮ ಕ್ಯಾಬು. ಯಾವುದು? ಓ, ಅಲ್ಲಿ ನೋಡಿ, ಅವ್ರು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಲಗೇಜ್ ಎಲ್ಲ. So it has booked S class. ಇದಂತೆ. So luxurious. ಒಂದೇ. ಇದು ಕ್ಯಾಬಲ್ಲಿ ಕೂತ್ಕೊಂಡಾಯ್ತು. ಈ ಕಾರಿಗೆ ನಮ್ಮ ಲಗೇಜ್ ಸಾಕಾಗಿಲ್ಲ. ನಮ್ಮ ಲಗೇಜ್ ಸಾಕಾಗಿಲ್ಲ ಅಲ್ಲ, ನಮ್ಮ ಲಗೇಜ್ ಎಷ್ಟು ಜಾಸ್ತಿ ಅಂದರೆ ಕಾರಿಗೆ ಸಾಕಾಗಿಲ್ಲ.
ಹಾಸ್ಟೆಲ್ ರೀಚ್ ಆದ್ವಿ. Okay, repeat feedback. Yes, that. And there's friends also. Okay, don't worry. We can. Thank you. ಥ್ಯಾಂಕ್ ಯು. ಇದು ನಮಗೆ ಕೊಟ್ಟರು ವೆಲ್ಕಮ್ ಡ್ರಿಂಕ್. ಪರ್ಪಲ್ ಕಲರ್ ಇದೆ. ಇದು ಎಷ್ಟು ಒಂಥರ ಡಿಫ್ರೆಂಟ್ ಯುನೀಕ್ ಕಲರ್ ಸಕ್ಕತ್ತಾಗಿದೆ ನೋಡೋದಕ್ಕೆ. ಇವಳನ್ನ ಹಿಡಿಯೋಕ್ಕಾಗ್ತಾಯಿಲ್ಲ. ಅಲ್ಸಿಟ್ಟು ಡಿಸ್ಕಸ್ ಮಾಡ್ತಿದ್ದಾನೆ, ಇವಳನ್ನ ಹಿಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಡಿಸ್ಟ್ರ್ಯಾಕ್ಟ್ ಮಾಡೋಕ್ಕೆ ಅಂತ ಕರ್ಕೊಂಡು ಬಂದೆ ನಾನು. Look how excited she is. Already ಬ್ಯಾಗಲ್ಲಿದೆ ಅವಳ ಟಾಯ್ಸ್. ಓನಮ್ಮ ಒಂದು ತಿಳ್ಕೋದು ಬಂಗಾರಿ. ಸೊ ನಮ್ಮ ರೂಮ್ 27th ಫ್ಲೋರಲ್ಲಿದೆ. Just going there. Yeah, we went and spoke to the baby. She also spoke. Very nice. This is the room. That's us. ಇಲ್ಲಿ ಇದೆಲ್ಲ ಇದೆ. ಫ್ರಿಡ್ಜು, ಕಿಚನ್ನು, ಡೈನಿಂಗ್ ಟೇಬಲ್, living area, bedroom, cupboard, bathroom. And a bathtub. ಇಲ್ಲಿ ನೋಡಿ ಅವಳು ಎಷ್ಟು ಗಲಾಟೆ ಮಾಡ್ತಿದ್ದಾಳೆ ಅಂತ. ಟೇಬಲ್ ಮೇಲೆ ಹತ್ತುತ್ತಾ ಇದ್ದಾಳೆ ಮೇಡಮ್. ಅವಳದು ಪ್ಯಾಂಟ್ ನೋಡಿದ್ರಾ ಇವತ್ತು ಹೇಗಿದೆ? ಇನ್ನೂ ಮಲ್ಕೊಂಡಿದ್ದಾಳೆ. ರೂಮಿಗೆ ಬಂದಮೇಲೆ ಅವಳು ಊಟ ಮಾಡಿಸಿ ಯಾವಾಗಲಿಂದ ಮಲಗ್ಸೋಕ್ಕೆ ಟ್ರೈ ಮಾಡಿದ್ರು ಅವ್ನು ಮಲಗ್ತಿರ್ಲಿಲ್ಲ. ಇವಾಗ ಫೈನಲಿ ಒಂದು 1/4 ಗಂಟೆ ಆಯಿತು ಮಲಗಿ. ಸೊ ಅವಳೆದೇಳೋದಕ್ಕೆ ಕಾಯ್ತಾ ಇದ್ದೀವಿ. ಅವಳು ಎದ್ದ ಮೇಲೆ ಹೊರಗೆ ಹೋಗೋಣ ಅಂತ. ವಿ ವರ್ ಸಪೋಸ್ ಟು ಗೋ ಟು ಚಾಕ್ಲೇಟ್ ವಿಲ್, ಬಟ್ ಅದೇನೋ ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲೆಲ್ಲಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಆದರೆ LV ಕ್ಯಾಫೆಗೆ ಹೋಗಬೇಕು. ಬಟ್ ನೋಡೋಣ ಇವತ್ತಾಗತ್ತಾ ಅಥವಾ ನೆಕ್ಸ್ಟ್ 2 ಡೇಸಲ್ಲಿ ಯಾವತ್ತಾದ್ರೂ ಅಂತ. ಇವತ್ತಂದರೆ ನಾನು ಒಳ್ಳೆ ಸಖತ್ತಾಗಿ ರೆಡಿ ಆಗಬೇಕು. ಆಗ್ಬೋದು. ಹೌದಲ್ವಾ? ನಾವೆಲ್ಲ ಸುಮ್ಮನೆ ಹೆಂಗೆ ನಡ್ಕೊಂಡು ಹೋಗ್ಬೋದಲ್ವಾ? ಮಾಡೋಣ. ಅದೇ ನೋಡಿಕೊಂಡು ವಿಲ್ ಡಿಸೈಡ್. I'll wear full pant for finally after a long, very long years. Bye. ಇನ್ನೂ ಎದ್ಲು. ಸಿಕ್ಕಾಬಟ್ಟೆ ತಲೆನೋವ್ತಾ ಇದೆ. ರೋಲ್ ಆನ್ ಹಚ್ಕೊಂಡಿದ್ದೀನಿ. ಆಗ್ತಾಯಿಲ್ಲ ತಲೆನೋವು ತಡೆಯೋದಕ್ಕೆ. ಮೈಗ್ರೇನ್ ಬೇರೆ ಇದೆ ನನಗೆ. ಸಂಜೆ 6:40 ಆಗಿದೆ. ಅಲ್ಲಿ ನೋಡಿ ಮೂನ್ ಕಾಣಿಸುತ್ತೆ ನಿಮಗೆ. ಬಟ್ ಇನ್ನೂ ಬೆಳಕಿದೆ. ಅಂದರೆ ತುಂಬ ಅಲ್ಲ, ಬಟ್ ಇದೆ ಬೆಳಕು. ಸೊ ಈಗ ಊಟ ಮಾಡಿಲ್ಲ ನಾವು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋದು ಅಷ್ಟೇ. ಹಾಗಾಗಿ ಸದ್ಯಕ್ಕೆ ಒಂದು ಪಿಜ್ಜಾ ಆರ್ಡರ್ ಮಾಡಿದ್ವಿ. ಬಟ್ 1 hour ಆಯಿತು ಆರ್ಡರ್ ಮಾಡಿ, ಇನ್ನೂ ಬಂದಿಲ್ಲ. ಅದನ್ನೇ ಸಿದ್ಧಾಂತ ಅವ್ರಿಗೆ ಕಾಲ್ ಮಾಡಿ ಚೆಕ್ ಮಾಡ್ತಿದ್ದಾನೆ. ಅದೊಂದು ಚೂರು ತಿಂದು ಹೊರಗೆ ಹೋಗಬೇಕು. ಟೈಮ್ 7:10. ಈಗ ಅದೇ ಆ ಪಿಜ್ಜಾ ಹೇಳಿದ್ನಲ್ಲ ಅದು ಬಂತು. ಫಸ್ಟ್ ಆಗಿತ್ತು. ಬಟ್ ಸದ್ಯಕ್ಕೆ ಏನೋ ಒಂದು ಟೈಮ್ ಬೇಂಗಾಗೆ ಅಂತ ನಾನು ಸಿಡಿಬ್ರು ಅದನ್ನು ಶೇರ್ ಮಾಡಿದ್ವಿ. ಇವಾಗ ಅದೇ ವಿಲ್ ಗೋ ಎಕ್ಸ್ಪ್ಲೋರಿಂಗ್ ದ ಸ್ಟ್ರೀಟ್ಸ್ ಆ್ಯಂಡ್ ಎವ್ರಿಥಿಂಗ್ ಎಲ್ಸ್ ಬಿಕಾಸ್ ಇಟ್ಸ್ ಸೋ ಬ್ಯೂಟಿಫುಲ್. ನಾವು ಬರೋವಾಗಲೇ ನೋಡಿ ವಿ ಜಸ್ಟ್ ವಾಂಟ್ ಗೆಟ್ ಔಟ್ ಆಫ್ ದ ರೂಮ್ ಅಂತ ಅನ್ನಿಸ್ತಿತ್ತು. ಬಟ್ ಅದು ಇಮ್ಮಿಡಿಯೇಟಾಗಿ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಆಫ್ ದ ಬೇಬಿ. ಆ್ಯಂಡ್ ಈಗ ಹೋಗೋಣ. ಆಲ್ಸೋ ಸ್ವಲ್ಪ
7-Eleven ಫೈನ್ಸ್ ಆಗಿರ್ಬೋದು ಅಥವಾ ಈವೆಂಟ್ ಬಾಯ್ ಫೈನ್ಸ್ ಆಗಿರ್ಬೋದು, ಅದೆಲ್ಲ ನೋಡಬೇಕು, ಚೆಕ್ ಮಾಡಬೇಕು ಅಂತ ಇದೆ. ನೋಡೋಣ. ಆದರೆ ಇವಾಗ ಅದನ್ನು ಮುಗಿಸ್ಕೋಬೋದು. ಇಟ್ ಈಸ್ ಅ ಗುಡ್ ಫುಟ್ ಮಸಾಜ್ ಅವ್ರು ಏನಾದರೂ ಸಿಕ್ಕಿದ್ರೆ ಒಳ್ಳೆ ಜಾಗ, ಅದಕ್ಕೂ ಹೋಗಿ ಬರ್ಬೋದು. ಬಿಕಾಸ್ ನಾನು ಅವತ್ತೇ ಹೇಳಿದ್ನಲ್ಲ ನಿಮಗೆ, ಲೋಕಲ್ ಸ್ಟಫ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಸೊ ಲೆಟ್ಸ್ ಸಿ. ಕಮ್ಮನ್ನ ಅವಳು ಕಮ್ ಅಲಾಂಗ್. ಸೇಮ್ ಡ್ರೆಸ್ಸಲ್ಲೇ ಇದ್ದೀವಿ ಬಿಕಾಸ್ ಇಟ್ಸ್ ಜಸ್ಟ್ ಅ ಕ್ಯಾಶುವಲ್ ಔಟಿಂಗ್, ನಥಿಂಗ್ ಫ್ಯಾನ್ಸಿ. ಸೊ ಐ ಫೀಲ್ ದಿಸ್ ಇಸ್ ಅ ಗುಡ್ ಒನ್. ಬೆಳಗ್ಗೆ ಸಿದ್ಧಾಂತ ತೋರಿಸಿದ್ನಾ ನಿಮಗೆ ನನ್ನ ಔಟ್ಫಿಟ್ಟು? ನಾಟ್ ಶೋರ್, ನೆನಪಿಲ್ಲ ನನಗೆ. ಬಟ್ ಎನಿವೇ, ಲೆಟ್ ಮೀ ಶೋ ಇಟ್ ಟು ಯು ಗೈಸ್. ಯಾ, that's my jeans, t-shirt, my hoops, and ಅಯ್ಯಯ್ಯೋ ಕಾಣಿಸ್ತಿಲ್ವಾ, ಚಿಕ್ಕಿ ಕೈ ಬ್ಯಾಂಗಲ್ ಸ್ಟ್ಯಾಕ್ ಇದೆ. ಐ ಡೋಂಟ್ ನೋ, ನನ್ನ ಮಗಳು ಕೈ ಅಡ್ಡ ಇಟ್ಕೊಂಡ್ಬಿಡ್ದಾಳೆ. ಅಲ್ಲಿ ಓಕೆ ಬಾಯ್. ಎಷ್ಟು ಲೇಟ್ ಮಾಡ್ತಾನೆ ಅಂದರೆ ನಂಗೆ ಕೋಪನ ಬರೆಸ್ತಾನೆ. ಆಲ್ರೆಡಿ ಲೇಟ್ ಆಗಿದೆ ಅಂತ ಹೇಳ್ತಿದ್ದೀನಿ. ಹಿ ಆಲ್ಸೋ ಹ್ಯಾಸ್ ವರ್ಕ್ ಇನ್ ದ ನೈಟ್. ಅದಕ್ಕೊಳಗಡೆ ಬರಬೇಕಂತೆ, ಅಷ್ಟರೊಳಗಡೆ ಹೊರಡೋದಕ್ಕೂ ಬೇಗ ಹೊರಡಲ್ಲ. ಬೇಗ ವಾಪಸ್ ಮನೆಗೆ ಬರಬೇಕು ಅಂದರೆ ರೂಮಿಗೆ. ಜಸ್ಟ್ ಗೋ ವಾಕಿಂಗ್, ಎಕ್ಸ್ಪ್ಲೋರಿಂಗ್ ದ ಪ್ಲೇಸ್. ನಾನು ಹೇಳಿದ್ನಲ್ಲ, ನಾವು ಬರೋವಾಗ ಸಿಕ್ಕಾಬಟ್ಟೆ ಚೆನ್ನಾಗಿರೋ ಜಾಗ ನೋಡಿದ್ವಿ ಇಲ್ಲಿಲ್ಲೇ ಸುತ್ತಮುತ್ತ. ಹಾಗಾಗಿ ನಾವೇ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಕಾರಲ್ಲಾದರೆ ಯಾವುದೋ ಒಂದು ಡೆಸ್ಟಿನೇಷನ್ ಫಿಕ್ಸ್ ಮಾಡಬೇಕು, ಅಲ್ಲಿಗೆ ಹೋಗಬೇಕು, ಅಲ್ಲಿ ಇಳಿಬೇಕು, ಅದು ಮುಗಿಸ್ಕೊಂಡು ವಾಪಸ್ ಬರಬೇಕು, ಹಂಗಾಗೋಗುತ್ತಲ್ಲ. ಸೊ ವಿ ಡೋಂಟ್ ವಾಂಟ್ ದ್ಯಾಟ್. ಎಬ್ರಿ ಬೋರ್ದಾ ಆಕ್ಚುಲಿ ನಾನು ಆ ಕಡೆ 7-Eleven ನೋಡಿದೆ. ಹೋಗೋಣ. ಫಸ್ಟ್ ಮ್ಯಾಪ್ ನೋಡು. ಇಲ್ಲೆಲ್ಲ ಫುಲ್ಲು ಹೋಟೆಲ್ಸ್ ಇದೆ, ಆಮೇಲೆ ಈ ಥರ ಲೋಕಲ್ ಶಾಪ್ಸು. ಅಲ್ಲಿ ನಿಮಗೆ ಮುಂದೆ ಕಾಣಿಸ್ತಿದೆಯಾ 7-Eleven? ಅದೇ ಸೆಕೆಂಡ್ 7-Eleven ಇನ್ ದ ಸೇಮ್ ಸ್ಟ್ರೀಟ್. ನಮ್ಮ ಹೋಟೆಲ್ ಇದೆ ಮ್ಯಾರಿಯೆಟ್, ಅದ್ರ ಪಕ್ಕ ಅಂದರೆ ಒಂದು 2-3 ಬಿಲ್ಡಿಂಗ್ಸ್ ಆ ಕಡೆಗೆ ಒಂದು 7-Eleven ಇದೆ. ಇನ್ನೊಂಚೂರು ಹಿಂಗೆ ನಡ್ಕೊಂಡು ಬಂದರೆ ಸೇಮ್ ಸ್ಟ್ರೀಟಲ್ಲಿ ಅಲ್ಲಿ ನೋಡಿ ಮುಂದೆ ರೈಟ್ ಸೈಡಲ್ಲಿ ನಿಮ್ಗೆ ಕಾಣಿಸ್ಬೋದು, ಅಲ್ಲೊಂದು 7-Eleven. ಆ ಥರ ಹೆಜ್ಜೆ ಹೆಜ್ಜೆಗೂ ಸಿಗತ್ತೆ. ಆಲ್ಸೋ ಇನ್ನೊಂದು ನಾನೇನು ನೋಟಿಸ್ ಮಾಡಿದೆ ಬರೋವಾಗ ಅಂದರೆ, ಏರ್ಪೋರ್ಟಿಂದ ಕ್ಯಾಬಲ್ಲಿ ಬರೋವಾಗ ಇಲ್ಲಿ ತುಂಬ ಇಂಡಿಯನ್ ಗಾಡ್ಸ್ ಇದ್ದಾರೆ. ಅಂದರೆ ಗಣಪತಿ, ಆಮೇಲೆ ಶಿವ ಪಾರ್ವತಿ, ಅವ್ರನ್ನೆಲ್ಲ ನೋಡಿದೆ ನಾನು. ಬಟ್ ಇವರು ಅದನ್ನೇ ಹಾಗೆ ಕರೆದು ಪೂಜೆ ಮಾಡ್ತಾರ ಅಥವಾ ಏನು ಅಂತ ಅಷ್ಟು ಐಡಿಯಾ ಇಲ್ಲ. ಈ ಕಡೆ ಅಂತೂ ಆಲ್ಮೋಸ್ಟ್ ಎಂಡ್ ಆಫ್ ದ ರೋಡಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಮಸಾಜ್ ಸೆಂಟರ್ಸ್. ಆಮೇಲೆ ಇಲ್ಲಿ ಮುಂದೆ ಲೆಫ್ಟ್ ತೊಗೊಂಡ್ರೆ ದಟ್ಸ್ ದ ಬ್ಯುಸಿ ಸ್ಟ್ರೀಟ್, ದಟ್ಸ್ ಹ್ಯಾಪನಿಂಗ್. ಬಟ್ ಇಲ್ಲಿ ತೋರ್ಸೋಕ್ಕಾಗಲ್ಲ ಬಿಕಾಸ್ ಆಫ್ ದ ವೆಹಿಕಲ್ಸ್ ಆ್ಯಂಡ್ ಟ್ರಾಫಿಕ್. ಒಂಚೂರು ಆ ಕಡೆ ಹೋಗಿ ಆಮೇಲೆ ತೋರಿಸ್ತೀನಿ ನಿಮಗೆ. ಆ ಕಡೆ ಹೋಗ್ಬೇಕು ನಾವು, ಬಟ್ ಕೆಳಗಡೆ ಕ್ರಾಸ್ ಮಾಡೋ ಆಪ್ಷನ್ನೇ ಇಲ್ಲ. ಈ ಏನಂತಾರೆ ಇದನ್ನ, ಸ್ಕೈ ಟ್ರಾನ್ಸಿಟ್ಟಾ, ಸ್ಕೈ ಕೇಬಲ್ಲ ಏನೋ ಹೇಳ್ತಾರಲ್ಲ, ಅದ್ರ ಥ್ರೂನೇ ಆ ಸೈಡ್ ಕ್ರಾಸ್ ಮಾಡಬೇಕು ರೋಡ್ನ. ಓ, there's IKEA said. There's IKEA here. ಹಂಗೆ ಪಾರಂಗ ಇದು ಇಟ್ ರಿಮೈಂಡ್ಸ್ ಮೀ ಆಫ್ ಕ್ಯಾನಡಾ. ಅಲ್ಲೂ ಹಿಂಗೆ ಇರ್ತಿತ್ತು. ಇಲ್ಲಿ ನೋಡಿ, ವಲೆನ್ಸಿಯಾಗ, ಶನೆಲ್,
You have all big brands. Dior. ಕೆಳಗೆ ಬಂದಾಯ್ತು. ನೋಡೋಣ ಈ ಸ್ಟ್ರೀಟಲ್ಲಿ ಏನೇನಿದೆ ಹೆಂಗೆಂಗಿದೆ ಅಂತ. ಸ್ಟಾರ್ಬಕ್ಸಲ್ಲಿ ಕಾಫಿನ ನಾನು ತೊಗೊಳ್ಳೋಣ ಅಂತ ಬಂದ್ವಿ. ನನಗೆ ಬಾಯಾರಿಕೆ ಆಗ್ತಾ ಇದೆ. ಸೊ ಐ ಜಸ್ಟ್ ಆಸ್ಕ್ಡ್, ಹಿ ಸೆಡ್ ಓಕೆ. ಸೊ ನೋಡಿ ಎಷ್ಟು ಕ್ಯೂಟ್ ಆಗಿರೋ ಐಸ್ ಕ್ರೀಮ್ ಸ್ಟೇಷನ್ ಇದು. ಐ ವಾಂಟ್ ಸಮ್ ಐಸ್ ಕ್ರೀಮ್ ಅಂತ ಬಂದೆ, ಯಾಕಂದರೆ ಸ್ಟಾರ್ಬಕ್ಸ್ ಸಿಕ್ಕಲಿಲ್ಲ, ದೇ ವರ್ ಕ್ಲೋಸ್ಡ್. ಸಿಡ್ ಡಸ್ ನಾಟ್ ಲೈಕ್ ಐಸ್ ಕ್ರೀಮ್, ಓನ್ಲಿ ಐ ಡೂ. ಸೊ ವಿ ಥಾಟ್ ವಿಲ್ ಜಸ್ಟ್ ಟೇಕ್ ಸಮ್ ಐಸ್ ಕ್ರೀಮ್. டேஸ்ட் பண்ணுவேன். அவ்வளோதான். செசமே சார்கோல் ஏனோ ட்ரை பண்ணலாமா? நான் எனக்கு ஐ வாண்ட் டு ட்ரை ராஷர். ರಾಶರ್ ಮೇಕ್ 2 ರಾಶರ್ಸ್. ಬೇಡ ಇಲ್ಲಿ ನೋಡಿ ನಂದು ಐಸ್ ಕ್ರೀಮ್ ಬಂತು. ವೆರಿ ಸ್ಮಾಲ್ ಕ್ವಾಂಟಿಟಿ ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈಸ್ ಆರ್ ಸೋ ಕ್ಯೂಟ್. ನಾಟ್ ಐಸ್ ಕ್ರೀಮ್, ಕ್ರೀಮ್. ಇದನ್ನು ಬಾರಮ್ಮ. ಇದೊಂದು ಪಾರ್ಕ್ ಅನ್ಸುತ್ತೆ, ಎಲ್ಲರೂ ಓಡ್ತಾ ಇದ್ದಾರೆ, ಅವ್ರದ್ದೇನೋ ರೇಸೋ ಏನೋ ಅನ್ಸುತ್ತೆ, ಅಥವಾ ಯಾವುದೋ ಪ್ರಾಕ್ಟೀಸ್ ನಡೀತಾ ಇದೆ ಅನ್ಸುತ್ತೆ. ಓ ಇದು ಎಂಟ್ರೆನ್ಸ್ ನೀನು ಎನಿಕ್ರೆ ಸೇಡ್ ಟು ದಟ್ ಪಾರ್ಕ್. ಪಾರ್ಕ್ ಇದೆಲ್ಲ. ಯಾ ಅದ. Wait, we can go inside the park and to that hotel also, baby. Oh. Oh no. ವಾಪಸ್ ಹೋಟ್ಲ್ ಹತ್ರ ಹೋಗ್ತಾ ಇದ್ದೀವಿ. 7-Elevenಗೆ ಹೋಗೋಣ ಅಂದೆ, ಬಟ್ ಇಟ್ ವಾಸ್ ಲೈಕ್ ವಿಲ್ ಗೋ ಟು ದ ಗುಡ್ ಬಿಗ್ಗೆಸ್ಟ್ 7-Eleven ಅಂತ. ಅದನ್ನ ಮ್ಯಾಪಲ್ಲಿ ಹಾಕ್ಕೊಂಡು ಹೋಗಬೇಕು. ಸೊ ಇವತ್ತಾಗಲ್ಲ, ನೋಡೋಣ ನಾಳೆ ನಾಡಿದ್ರಲ್ಲಿ. ಇದೆ ಎಂಪೋರಿಯಂ. ಹಿಂಗಿನ್ನು ತಾನೆ அந்த ಟುಕ್ ಟುಕ್. விட்டு போயிடுப்பா என்ன. அவன் வந்தவன் நினைச்சேன். Just got back to the room. Very tired ನಡೆದು, ಬಟ್ ಥ್ಯಾಂಕ್ಫುಲಿ ಸಿಡ್ಡೆ ಹಿಡ್ಕೊಂಡಿದ್ದ ಇನ್ನೂ. ಆದರೂ ಸೆಕೆ ಬೇರೆ, ಅಂದರೆ ತುಂಬ ಹಬೆ ಥರ. ಎಷ್ಟು ನೀರು ಕುಡಿದಿದ್ದೀನಿ ಅಂದರೆ ಬಾಯಕ್ಕೆ.
ನೀರು ರೂಮಲ್ಲಿ 2 ವಾಟರ್ ಬಾಟಲ್ ಇರ್ತಿದ್ದು, ಸೊ ವಿ ಹ್ಯಾಡ್ ರಿಕ್ವೆಸ್ಟೆಡ್ ದೆಮ್ ಫಾರ್ ಮೋರ್ ವಾಟರ್ ಬಾಟಲ್ಸ್ ಅದನ್ನು ತಂದಿದ್ದಾರೆ. ಐ ಸಿ ಯು ಗೈಸ್ ಇನ್ ಸಮ್ ಟೈಮ್. ಇನ್ನೂ ಊಟ ಮಾಡಿಸ್ಬೇಕು. ಅಲ್ಲಿ ನೋಡಿ ಮೇಡಮ್ ಹಿಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಅವಳಿಗೆ, ಎಕ್ಸ್ಪ್ಲೋರ್ ಮಾಡಬೇಕು, ಅವಳೇ ಓಡಾಡಬೇಕು ಅಂತ. ಇಷ್ಟೊತ್ತು ಅಲ್ಲಿ ನಿಂತ್ಕೊಂಡಿದ್ಲು, ನಾವು ಅಲ್ಲೇ ಇದ್ವಿ ಅಂತ. ಚಿಕ್ಕಿ ಮಾಡ ಇವಾಗ ಇಲ್ಲಿ ಬಂದಿದ್ದಾಳೆ. ನಾನು ಅವಳಿಗೆ ಊಟ ರೆಡಿ ಮಾಡೋಕೆ ಹೋಗ್ತಾ ಇದ್ದೀನಿ. ಇನ್ನೂದು ಊಟ ರೆಡಿ. ಇಲ್ಲಿ ಯೂಶ್ವಲಿ ಅವಳದು ಕಪ್ ಆ್ಯಂಡ್ ಸ್ಪೂನ್ ನಾನೇ ಕ್ಯಾರಿ ಮಾಡ್ತೀನಿ, ಬಟ್ ಈ ಸತಿ ಕ್ಯಾರಿ ಮಾಡಿಲ್ಲ. ಸೊ ಇವ್ರದ್ದು ಟಮ್ಲರಲ್ಲೇ ಮಾಡ್ತಿದ್ದೀನಿ ಎಲ್ಲ ಕಡೆನೂ. ಊಟ ಡಿನ್ನರ್ ಇಸ್ ರೆಡಿ. ಈಗ ಅವಳು ಫೀಡ್ ಮಾಡಿಸ್ಬೇಕು. ಇನ್ನೊಂದು ಮಲಗಿಸ್ದೆ. ಸೊ ಇಟ್ ಈಸ್ ಆಲ್ಸೋ ಸ್ಲೀಪಿಂಗ್, ಟೇಕಿಂಗ್ ಅ ನ್ಯಾಪ್. ಯಾಕಂದರೆ ಅವನಿಗೆ ಕೆಲಸ ಇದೆ ಇನ್ನು 1 ಅವರಲ್ಲಿ. ಐ ಆಮ್ ಈಟಿಂಗ್ ದಾಲ್ ಕಿಚಡಿ, ಕಂಫರ್ಟ್ ಫುಡ್ ಗ್ರ್ಯಾಬಿಂದ ಆರ್ಡರ್ ಮಾಡಿ ಜಸ್ಟ್ ಈಟಿಂಗ್ ದಿಸ್ ಆ್ಯಂಡ್ ಯೂಸಿಂಗ್ ಮೈ ಫೋನ್. ಹೋಗಿ ಮಲಗಬೇಕು ಬಿಕಾಸ್ ಬೆಳಗ್ಗೆ ಮತ್ತೆ ಬೇಗ ಎದ್ದೇಳೋದಿದೆ. ಐ ಹ್ಯಾವ್ ಪ್ಲ್ಯಾನ್ಸ್ ಫಾರ್ ಟುಮಾರೋ. ನಾಳೆ ಹೇಳ್ತೇನೆ ಎಲ್ಲಿ ಹೋಗ್ತಿದ್ದೀವಿ ಅಂತ. ದಟ್ಸ್ ಇಂಟ್ರೆಸ್ಟಿಂಗ್, ಎಕ್ಸೈಟಿಂಗ್. ಬಟ್ ಯಾ ದ್ಯಾಟ್ ಈಸ್ ಇಟ್. ಆ್ಯಂಡ್ ನೆನ್ನೆ ಹಾಕಿದ್ದ ನೈಟ್ ಡ್ರೆಸ್ ಹಾಕಿದ್ದೀನಿ ಬಿಕಾಸ್ ಇವಾಗ ಜಸ್ಟ್ ಮಲ್ಕೊಳ್ಳೋದಕ್ಕಲ್ವಾ ಅಂತ ಹೇಳಿಬಿಟ್ಟು ಅಷ್ಟೇ. ಸೊ ದಿಸ್ ವಾಸ್ ಡೇ 1 in Bangkok. See you guys tomorrow. Please like, share, comment and subscribe for more videos.